ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಿಮಗೆ ಶುಭವನ್ನು ತಿಳಿಯಪಡಿಸುತ್ತೇನೆ. ಗುಡ್ ಮಾರ್ನಿಂಗ್. ಬೆಳಗಾಯ್ತು, ಬನ್ನಿರಿ ದೇವರ ಮಾತುಗಳನ್ನು ಧ್ಯಾನಿಸೋಣ ಎಂಬುದಾಗಿ ಪ್ರೀತಿಯಿಂದ ನಿಮ್ಮೆಲ್ಲರನ್ನು ಅನುದಿನದ ಧ್ಯಾನಕ್ಕೆ ಆಹ್ವಾನಿಸುತ್ತೇನೆ. ಬನ್ನಿರಿ, ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ದಿನ ನಮಗೆ ಕೊಟ್ಟಿದ್ದೀರಿ, ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ವರ್ಷಾಂತ್ಯದಲ್ಲಿ ದೇವ ಪ್ರಿಯರೇ, ಹೇಗಿದ್ದೀರಿ ನೀವು? ಹೇಗಿದ್ದೀರಿ ಪ್ರಿಯರೇ? ಒಂದು ಸಾರಿ ಇಡೀ ಈ ವರ್ಷವೆಲ್ಲ ನಮ್ಮ ಜೀವಿತದಲ್ಲಿ ದಿವ್ಯ ದಾನಗಳನ್ನು ಅನುಭವಿಸಿದ್ದೇವೋ, ಇಲ್ಲವೇ ಶಾಪಗಳನ್ನು ನೋಡಿದೆವೋ, ನಷ್ಟಗಳನ್ನು ನೋಡಿದೆವೋ, ಇಲ್ಲವೇ ಲಾಭ ಅನ್ನುವ ಮಾತಿಗಿಂತಲೂ ಮೇಲುಗಳನ್ನು ನೋಡಿದೇವಾ? ಹೇಗಿದೆ ನಮ್ಮ ಜೀವಿತ ಎನ್ನುವುದು ನಾವು ಒಂದು ಸಾರಿ ಪರಿಶೀಲಿಸಿಕೊಳ್ಳಬೇಕು. ಮೊದಲು ನಾವು ಇತರರ ವಿಷಯದಲ್ಲಿ ಹೇಗಿದ್ದೇವೆ? ಇತರರ ವಿಷಯದಲ್ಲಿ ನಾವು ಸಹನೆಯುಳ್ಳವರಾಗಿದ್ದೇವಾ? ಪ್ರೀತಿಯುಳ್ಳವರಾಗಿದ್ದೇವಾ? ತಾಳ್ಮೆಯುಳ್ಳವರಾಗಿದ್ದೇವಾ? ಇತರರನ್ನು ಆಶೀರ್ವದಿಸುತ್ತಿದ್ದೇವಾ? ಇಲ್ಲವೇ ಶಪಿಸುತ್ತಿದ್ದೇವಾ? ಇತರರ ವಿಷಯದಲ್ಲಿ ನಮ್ಮ ಬಿಹೇವಿಯರ್, ನಮ್ಮ ವರ್ತನೆ ಯಾವ ರೀತಿಯಾಗಿದೆ? ಯಾವಾಗಲೂ ವಿಮರ್ಶಿಸುವಂಥವರಾಗಿದ್ದೇವಾ? ಯಾವಾಗಲೂ ತೀರ್ಪು ತೀರಿಸುವಂಥವರಾಗಿದ್ದೇವಾ? ಇತರರನ್ನು ಬಾಧೆಪಡಿಸುವಂಥವರಾಗಿದ್ದೇವಾ? ಇತರರನ್ನು ಕುಗ್ಗಿಸುವಂಥವರಾಗಿದ್ದೇವಾ? ಎರಡು ವಿಷಯದಲ್ಲಿ ನಾವು ಪರಿಶೀಲಿಸಿಕೊಳ್ಳಬೇಕು. ನಾವು ಯಾವತ್ತೂ ಕೂಡ ಇತರರಿಗೆ ದೇವರ ಮಕ್ಕಳಾದ ನಂತರ ಆಟಂಕವಾಗಿರಬಾರದು. ಯಾವತ್ತೇ ಆಗಲಿ ನಾವು ಇತರರನ್ನು ಆಶೀರ್ವದಿಸಬೇಕೇ ಹೊರತು ಶಪಿಸಬಾರದು. ಒಂದು ವೇಳೆ ಅವರು ಶಪಿಸಿದರೂ ಕೂಡ ನಾವು ಆಶೀರ್ವದಿಸಬೇಕೆಂದಿದ್ದಾರೆ ಯೇಸು. ನಾವು ಆಶೀರ್ವದಿಸುವುದನ್ನೇ ಕಲಿಯಬೇಕು. ಅವರು ನಮಗೆ ಮೋಸ ಮಾಡಿದರು, ದ್ರೋಹ ಮಾಡಿದರು, ಅನ್ಯಾಯ ಮಾಡಿದರು. ನಾವು ಕೆಟ್ಟದಕ್ಕೆ ಪ್ರತಿಯಾಗಿ ಕೆಟ್ಟದ್ದನ್ನು ಮಾಡಬಾರದು, ಆದರೆ ಒಳ್ಳೆತನದಿಂದ ಕೆಟ್ಟತನವನ್ನು ಜಯಿಸಬೇಕೆಂದು ದೇವರು ಹೇಳಿದ್ದಾರೆ. ಅವರಂತೆ ನಾವು ಕೂಡ ಏಟಿಗೆ ತಿರುಗೇಟು, ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು ಅನ್ನುವಂತೆ ಇರುವುದಾದರೆ, ಅವರು ಶಪಿಸುವುದಾದರೆ ನಾವು ಶಪಿಸುತ್ತೇವೆ, ಅವರು ಕೇಡು ಮಾಡುವುದಾದರೆ ನಾವು ಅವರಿಗೆ ಕೇಡು ಮಾಡುವಂಥವರಾಗಿರೋದಾದರೆ ಮತ್ತೆ ನಾವು ದೇವರ ಮಕ್ಕಳು ಹೇಗಾಗ್ತೇವೆ? ನಮ್ಮಷ್ಟಕ್ಕೆ ನಾವೇ ಜಗಳ ಆಡಿ ಹೋರಾಡುತ್ತಾ ಇರುವುದಾದರೆ ದೇವರು ನಮ್ಮೊಂದಿಗೆ ಇರೋದಿಲ್ಲ. ನಾವು ಸಹಿಸಿಕೊಳ್ಳುವಾಗ, ತಾಳಿಕೊಳ್ಳುವಾಗ, ಕ್ಷಮಿಸುವಾಗ, ಇತರರನ್ನು ಆಶೀರ್ವದಿಸುವಾಗ ನಮ್ಮನ್ನು ಗಮನಿಸಿದಂತಹ ಕರ್ತನು ನಮ್ಮನ್ನು ಕನಿಕರಿಸುತ್ತಾರೆ, ನಮ್ಮನ್ನು ಕ್ಷಮಿಸುತ್ತಾರೆ, ನಮ್ಮನ್ನು ಆಶೀರ್ವದಿಸುತ್ತಾರೆ. ನೀವು ನಿಮ್ಮ ನೆರೆಯವರನ್ನು ಕ್ಷಮಿಸದೆ ದೇವರನ್ನು ನನ್ನನ್ನು ಕ್ಷಮಿಸಿರಿ ಎಂದು ಹೇಗೆ ದೇವರಿಗೆ ಕೇಳಲಿಕ್ಕಾಗುತ್ತೆ? ನಿಮ್ಮ ನೆರೆಯವರನ್ನು ಶಪಿಸುತ್ತಾ ದೇವರೇ ನನಗೆ ಆಶೀರ್ವಾದ ಬೇಕು ಅನ್ನುವುದಾದರೆ ಹೇಗೆ ಸಿಗುತ್ತವೆ? ಯಾವತ್ತೇ ಆಗಲಿ ಇದನ್ನು ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ. ನಮಗೆ ಎಲ್ಲರೂ ಹ್ಯಾಪಿ ನ್ಯೂ ಇಯರ್, ಬ್ಲೆಸ್ಸಡ್ ನ್ಯೂ ಇಯರ್ ಎಂಬುದಾಗಿ ಇವಾಗಿನಿಂದಲೇ ಬಹಳಷ್ಟು ಜನ ವಿಶ್ ಮಾಡಲು ಆರಂಭಿಸಿದ್ದಾರೆ. ಒಂದು ನೂತನ ವರ್ಷದಲ್ಲಿ ನಮಗೆ ಆಶೀರ್ವಾದಗಳು ಬೇಕೆನ್ನುವುದಕ್ಕಾಗಿ ತಾನೇ ಎಲ್ಲರೂ ಕಾದು ಎದುರು ನೋಡ್ತಿರೋದು. ಮತ್ತೆ ಇದೇ ಸೇಮ್ ಜೀವಿತ, ಇದೇ ಶಾಪಗಳು, ಇದೇ ನಷ್ಟ ಕಷ್ಟಗಳು ಉಂಟಾಗಬೇಕು. ಮತ್ತೊಂದು ಹೊಸ ವರ್ಷದಲ್ಲಿ ಅವುಗಳು ಬೇಕು. ಬಟ್ ಹೊಸ ವರ್ಷದಲ್ಲಿ ನಾವು ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ಹೇಗೆ ಅವು ನಮಗೆ ದೊರಕುತ್ತವೆ? ನಿಮ್ಮ ಮನಸ್ಸು ಸಿದ್ಧಗೊಳ್ಳದೆ, ನೀವು ಕ್ಷಮಿಸಲಾರದೆ, ನೀವು ಇತರರನ್ನು ಆಶೀರ್ವದಿಸಲಾರದೆ, ನೀವು ದೇವರ ಪ್ರೀತಿಯನ್ನು ವ್ಯಕ್ತಪಡಿಸಲಾರದೆ ಹೇಗೆ ನೀವು ದೇವರ ಪ್ರೀತಿಯನ್ನು ಅನುಭವಿಸಬಲ್ಲಿರಿ? ಹೇಗೆ ಇತರರನ್ನು ಕ್ಷಮಿಸಬಲ್ಲಿರಿ? ಇದನ್ನು ಯಾವಾಗಲೂ ಕೂಡ ಮುಖ್ಯವಾಗಿ ಯಾವಾಗಲೂ ನೆನಪು ಮಾಡಿಕೊಳ್ಳುತ್ತಾ ದೇವರ ಮುಂದೆ ಸರಿಪಡಿಸಿಕೊಳ್ಳಿರಿ. ಕೀರ್ತನೆ 109, ಆಮೇಲೆ ನೀವು ಪೂರ್ತಿ ಅಧ್ಯಾಯ ಓದಿ ನೋಡಿ. ಈಗ ಕೇವಲ ವಚನ 17 ಓದುತ್ತೇನೆ ಕೇಳಿ. ಶಪಿಸುವುದು ಇಷ್ಟವಾಗಿದ್ದದ್ದರಿಂದ ಅದು ಅವನಿಗೆ ಬಂತು. ಶಪಿಸುವುದು ಇಷ್ಟವಾದವನಿಗೆ ಅಂತೆ ಆ ಶಾಪ ತಿರುಗಿ ಅವನ ಮೇಲೆ ಬರುತ್ತಂತೆ. ಒಂದು ಸಾರಿ ಆಲೋಚಿಸಿರಿ, ಇತರರನ್ನು ನಾವು ಶಪಿಸುತ್ತಿರುವಾಗ ಆ ಶಾಪ ನಿಮಗೆ ಉಂಟಾಗುತ್ತೆ ಎನ್ನುವಾಗ ಹೇಗಿರುತ್ತೆ ಊಹಿಸಿಕೊಳ್ಳಿ. ತಕ್ಷಣ ದುಡುಕಿ ಬಾಯಿಗೆ ಬಂದಂತೆ ಮಾತಾಡ್ತೇವೆ, ನೀನು ನಾಶವಾಗಿ ಹೋಗುತ್ತೀ ಅನ್ನುತ್ತೇವೆ. ಅದೇ ನಾಶ ನಿಮಗೆ ಬಂದರೆ ಒದ್ದಾಡುತ್ತೀರಲ್ಲವೇ? ಹೌದಲ್ಲವೇ? ನೀವು ಯಾವ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನುತ್ತೇವೆ. ನಾನು ಯಾವ ಪ್ರಯೋಜನಕ್ಕೆ ಬರೋದಿಲ್ಲ ಅಂದುಕೊಳ್ಳೋದಿಲ್ವಲ್ಲ? ಇತರರನ್ನು ನಾವು ಯಾವಾಗ ಶಪಿಸುತ್ತೇವೋ ಆ ಶಾಪ ನಮಗೇ ಉಂಟಾಗುತ್ತೆ. ಶಪಿಸುವುದು ಇಷ್ಟವಾಗಿದ್ದರಿಂದ ಅದು ಅವನಿಗೆ ಬಂತು. ಶಪಿಸುವಂಥವರು ಶಪಿಸಲ್ಪಡುತ್ತಾರೆ. ಇನ್ನೊಂದು ಮಾತು ನೋಡಿ, ಆಶೀರ್ವದಿಸುವುದು ಇಷ್ಟವಿಲ್ಲದ್ದರಿಂದ ಅದು ಅವನಿಗೆ ದೂರವಾಯಿತಂತೆ.
ಆಶೀರ್ವದಿಸುವುದು ಅವನಿಗೆ ಇಷ್ಟವಿಲ್ಲದ್ದರಿಂದ ಅದು ಅವನಿಗೆ ದೂರವಾಯ್ತಂತೆ. ಆಶೀರ್ವಾದ ಬೇಕು ನನಗೆ, ನಾನು ಆಶೀರ್ವದಿಸಲ್ಪಡಬೇಕೆನ್ನುವುದು ಯಾರಿಗೂ ಆಸೆ ಇಲ್ಲ ಪ್ರಿಯರೇ. ಏನೋ ಕಷ್ಟಪಟ್ಟು ದುಡ್ಡು ಸಂಪಾದಿಸಿರುವಂತೆ, ಏನೋ ಕಷ್ಟಪಟ್ಟು ಈ ಲೋಕದಲ್ಲಿ ದೊಡ್ಡ ವ್ಯಕ್ತಿಗಳಾಗಬೇಕೆಂದು ಪ್ರಯತ್ನ ಮಾಡ್ತಿರ್ತಾರೆ. ನಮ್ಗೆ ಯಾರೂ ಆಶೀರ್ವದಿಸುವ ಅವಶ್ಯಕತೆ ಇಲ್ಲ, ಯಾರೂ ನಮಗೆ ಬೇಕಾಗಿಲ್ಲ. ನಮ್ಮಷ್ಟಕ್ಕೆ ನಾವೇ ಬಹಳ ಕಷ್ಟಪಟ್ಟು ಅಡ್ಡ ದಾರಿ ಹಿಡಿದು ಹೇಗಾದರೂ ಮಾಡಿ ದೊಡ್ಡ ವ್ಯಕ್ತಿಗಳಾಗಬೇಕು, ಐಶ್ವರ್ಯವಂತರಾಗಬೇಕೆಂದು ಈ ಲೋಕದಲ್ಲಿ ಪ್ರತಿ ಮನುಷ್ಯನು ಹೋರಾಡುತ್ತಿರುವಂತೆ ನೋಡುತ್ತೇವೆ. ಹಿರಿಯರ ಆಶೀರ್ವಾದ ಅಗತ್ಯವಿಲ್ಲ, ತಂದೆ ತಾಯಿಗಳ ಆಶೀರ್ವಾದ ಅಗತ್ಯವಿಲ್ಲ, ದೇವರ ಆಶೀರ್ವಾದಗಳು ಅಗತ್ಯವಿಲ್ಲ. ನಾನೇ ನನ್ನನ್ನು ನಾನು ಹೆಚ್ಚಿಸಿಕೊಳ್ಳಬಲ್ಲೆ ಅಂದುಕೊಳ್ಳುವವರು ತಗ್ಗಿಸಲ್ಪಡುತ್ತಾರೆ. ಆಶೀರ್ವಾದ ಇಷ್ಟವಿಲ್ಲದ್ದರಿಂದ ಅದು ಅವನಿಂದ ದೂರವಾಗುತ್ತದೆ. ಶಾಪ ಅವನಿಗೆ ಇಷ್ಟವಾದದ್ದರಿಂದ ಎಲ್ಲರನ್ನೂ ಶಪಿಸುತ್ತಾ ಇರುವುದರಿಂದ ಆ ಶಾಪ ಅವನ ಮೇಲೆಯೇ ಬರುತ್ತೆ. ಒಂದು ಸಾರಿ ಆಲೋಚಿಸಿರಿ, ವರ್ಷದ ಅಂತ್ಯದಲ್ಲಿ ಎಷ್ಟು ಸಾರಿ ನೀವು ಇತರರನ್ನು ಯಾವ ರೀತಿಯಾಗಿ ಶಪಿಸಿದ್ದೀರೆಂದು. ಕ್ಷಮಿಸಿದ್ದೀರಿ ಎನ್ನುವುದು ಕೂಡ ಯೋಚಿಸಿ. ಎಷ್ಟು ಸಾರಿ ಕ್ಷಮಿಸಿದ್ದೀರಿ, ಎಷ್ಟು ಸಾರಿ ಶಪಿಸಿದ್ದೀರಿ. ಕೋಪ ಬಂದಾಗೆಲ್ಲ ಕೆಲವರು ಶಪಿಸುತ್ತಾ ಇರ್ತಾರೆ. ಹೆತ್ತ ತಂದೆ ತಾಯಿಗಳಿಗೆ ಈ ದಿನ ಮಕ್ಕಳು ಶಪಿಸುತ್ತಾರೆ ಪ್ರೇರೆ. ನಿಮ್ಮ ಬಾಯಿಯೊಳಗಡೆಯಿಂದ ಶಾಪನಾರ್ಥಗಳು ಬರಗೊಡಿಸಬೇಡಿ. ಬಹಳಷ್ಟು ಸಾರಿ ಅವು ನೆರವೇರುತ್ತವೆ. ನಿಮ್ಮ ಮಕ್ಕಳಿಗೆ ನೀವು ದಯವಿಟ್ಟು ದೂಷಿಸದೆ ತಿದ್ದಿರಿ, ಗದರಿಸಿರಿ, ಅವರನ್ನು ಎಚ್ಚರಿಸಿರಿ, ಸರಿಪಡಿಸಿರಿ, ಆದರೆ ಶಪಿಸಬೇಡಿರಿ. ನಮ್ಮ ಬಾಯಿಂದ ಶಾಪನಾರ್ಥಗಳು ಬರಬಾರದು. ಆಶೀರ್ವಾದದ ನುಡಿಗಳೇ ಬರಬೇಕು, ಸ್ತುತಿಯ ನುಡಿಗಳೇ ಬರಬೇಕು. ಆಲೋಚಿಸಿರಿ, ಎಷ್ಟು ಸಾರಿ ಶಪಿಸಿಲ್ಲ. ನಿಮ್ಮ ವಿರೋಧಿಗಳನ್ನು ಕೂಡ ಶಪಿಸಬಾರದು, ವಿರೋಧಿಗಳನ್ನು ಕೂಡ ಶಪಿಸಬಾರದು. ಹಾಗೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನೀವು ಕೈಲಾಗದವರು ಎಂಬುದಾಗಿ ಹೇಳ್ತಾರಲ್ಲವೇ. ಬೇರೆಯವರು ಶಪಿಸುವಾಗ ಬೈಯುವಾಗ ನಾವು ಹೇಗೆ ಬೈಲಾರದೆ ಇರಬೇಕಾಗುತ್ತೆ? ಅವರಿಷ್ಟು ದ್ರೋಹ ಮಾಡ್ತಿರುವಾಗ, ಮೋಸ ಮಾಡ್ತಿರುವಾಗ, ಹೀಗೆ ನಿಂದಿಸುತ್ತಿರುವಾಗ, ಅಪನಿಂದನೆ ನಮ್ಮ ಮೇಲೆ ಹೊರುತ್ತಿರುವಾಗ, ನಮ್ಮ ಬಗ್ಗೆ ಕೆಟ್ಟದಾಗಿ ಎಲ್ಲರಿಗೂ ತಿಳಿಸುತ್ತಾ ಇರುವಾಗ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಬಗ್ಗೆ ಸುಮ್ಮನೆ ಏನೋ ನಿಂದೆಯನ್ನು ಹೊರಿಸಿ ವಿಮರ್ಶಿಸುವಾಗ ನಾವು ಬಾಯಿ ಮುಚ್ಕೊಂಡು ಹೇಗೆ ಇರಬೇಕನ್ನುತ್ತೀರಿ ಎಂದು ಕೇಳಬೇಡಿರಿ. ನೀವು ಬಾಯಿ ಮುಚ್ಕೊಂಡಿರಿ, ಆದರೆ ಕರ್ತನು ನಿಮ್ಮ ಪಕ್ಷದಲ್ಲಿದ್ದುಕೊಂಡು ನಿಮಗೋಸ್ಕರ ಬಾಯಿ ತೆರೆದು ನಿಮಗೆ ನ್ಯಾಯ ಮಾಡುವುದು ಮಾತ್ರವಲ್ಲದೆ ನಿಮ್ಮ ವಿರೋಧಿಗಳನ್ನೆಲ್ಲ ತುಳಿದು ಬಿಡುತ್ತಾರೆ. ದಾವೀದನ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆಯಲ್ಲವೋ. ದಾವೀದನ ಮಗನಾದ ಅಬ್ಷಾಲೋಮನು ತಿರುಗಿ ಬೀಳ್ತಾನೆ. ಅಬ್ಷಾಲೋಮನು ದಾವೀದನ ವಿರುದ್ಧ ಯುದ್ಧಕ್ಕೆ ಬಂದರೆ, ನನ್ನ ಮಗನೊಂದಿಗೆ ನಾನು ಯುದ್ಧ ಮಾಡೋದೇನು? ನನ್ನ ಕೈಯಿಂದ ಅವನು ಸತ್ರೆ, ಅವನ ಕೈಯಿಂದ ನಾನು ಸತ್ರೆ ದೇವರ ನಾಮಕ್ಕೆ ಅವಮಾನ ಆಗುತ್ತೆ. ಆದದರಿಂದ ಎಲ್ಲವೂ ಒಂದೇ ಅಲ್ಲವೋ, ಎಲ್ಲವೂ ದುಃಖವೇ ಅಲ್ಲವೋ, ಯಾಕೆ ಅವನೊಂದಿಗೆ ನಾನು ಯುದ್ಧ ಆಡಲಿ ಎಂದು ಯೋಚಿಸಿ ಹಿಂದುಗಡೆಯಿಂದ ಓಡಿ ಹೋಗ್ತಾನೆ. ತಲೆ ಮೇಲೆ ಬಟ್ಟೆ ಹೊದ್ಕೊಂಡು ಕಾಲಿಗೆ ಚಪ್ಪಲಿ ಕೂಡ ಹಾಕಿಕೊಳ್ಳದೆ ಅಳುತ್ತಾ ಓಡಿ ಹೋಗ್ತಾನೆ ಪ್ರೇರೆ ದಾವೀದನು. ಕೈಲಾಗದವನಾಗಿ ಅಲ್ಲ, ತನ್ನ ಸ್ವಂತ ಮಗನಿಗೆ ನಾಶ ಮಾಡಬಾರದೆಂದು. ಮಗನು ತಂದೆಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಶಾಪಗ್ರಸ್ತನಾಗಬಾರದು ಎಂದು ಭಾವಿಸಿದ. ತಂದೆಯನ್ನು ದೂಷಿಸುವವನು, ತಾಯಿಗೆ ತಿರುಗಿ ಬೀಳುವವನು ಶಾಪಗ್ರಸ್ತನು ಎಂದು ಬೈಬಲ್ ಹೇಳುತ್ತದೆ. ಇತರರು ಶಾಪಗ್ರಸ್ತರಾಗುವುದಕ್ಕಾಗಿ ನಾವು ಅವಕಾಶ ಕೊಡಬಾರದು. ನಿಮ್ಮ ವಿರೋಧಿಗಳನ್ನು ಕೂಡ ನೀವು ಶಪಿಸಬಾರದು. ಅದನ್ನೇ ಯೇಸು ಕೂಡ ಮಾಡಿದ್ದಾರೆ. ಆತನನ್ನು ನಂಬಿದ ಆತನ ಮಕ್ಕಳಾದ ನಾವು ಹಾಗೆ ಇರಬೇಕು. ಅಷ್ಟೇ ಅಲ್ಲ, ನೀವು ಕ್ಷಮಿಸುವವರೆಗೂ ನೀವು ಪ್ರಶಾಂತವಾಗಿರುತ್ತೀರಿ. ನೀವು ಸಹಿಸಿಕೊಳ್ಳುವವರೆಗೂ ಕ್ರಿಸ್ತನನ್ನು ನಿಮ್ಮಲ್ಲಿ ತೋರಿಸುತ್ತೀರಿ. ಆ ದಾವೀದನಿಗೆ ಛೀ ಹೋಗು ಎಂಬುದಾಗಿ ಅವನನ್ನು ಶಪಿಸುತ್ತಾ ಹೋಗುತ್ತಿರುವಾಗ ಅವನ ಬಗ್ಗೆ ಏನಂತ ಇದೆ ಬೈಬಲಲ್ಲಿ ನೋಡಿ. 2 ಸಾಮುವೇಲ ಪುಸ್ತಕ 16ನೇ ಅಧ್ಯಾಯ 7ನೇ ವಚನ ಓದುತ್ತಿದ್ದೇನೆ ಕೇಳಿ. ಶಿಮ್ಮಿ ಅನ್ನುವಂಥವನು ಹೀಗೆ ಹೇಳ್ತಾನೆ, ನಡೆ ಕೊಲೆಗಾರನೇ, ನೀಚನೆ, ನಡೆ ಅನ್ನುತ್ತಾನೆ. ಛೀ ಹೋಗು. ಸೌಲನ ರಾಜ್ಯವನ್ನು ಕಸಿಕೊಂಡು ಅವನ ಮನೆಯವರನ್ನು ಕೊಂದಾಕಿದ್ದಕ್ಕಾಗಿ ಯೆಹೋವನು ನಿನಗೆ ಮುಯ್ಯಿ ತೀರಿಸಿದ್ದಾನೆ ಎಂದು ಹೀಗೆ ಇಷ್ಟ ಬಂದಂತೆ ಮಾತಾಡ್ತಿದ್ದಾನೆ. ಏನಂತೆ? ಕೊಲೆಗಾರನೇ, ದುರ್ಮಾರ್ಗಿಯೇ, ಛೀ ಹೋಗು. ಅಬ್ಬಾ, ನಮ್ಗೆ ಯಾರಾದರೂ ಅಂತ ಮಾತಾಡೋದಾದ್ರೆ, ಆ ರೀತಿ ಏನಾದರೂ ಹೇಳಿದ್ರೆ ನಮಗೆಷ್ಟು ಕೋಪ ಬರುತ್ತೆ ಅಲ್ಲವೇ? ಹೌದಲ್ಲ?
ತಿರುಗಿ ಏನೇನೋ ಬೈಯುತ್ತಾರಲ್ಲವೇ? ನೀನೇ ಪರಮ ದುರ್ಮಾರ್ಗಿ ಅನ್ನುತ್ತಾರಲ್ಲವೇ? ಆದರೆ ದಾವೀದನು ಮುರಿದ ಮನಸ್ಸುಳ್ಳವನಾಗಿದ್ದನು, ದೇವರ ಮೇಲೆ ನಂಬಿಕೆ ಇಟ್ಟವನಾಗಿದ್ದನು. ತನ್ನ ಜೀವಿತದಲ್ಲಿ ಯಾವುದು ಕೂಡ ದೇವರ ಅನುಮತಿಯಿಲ್ಲದೆ ನಡೆಯುವುದಿಲ್ಲ ಎಂದು ನಂಬಿದವನಾದುದರಿಂದ ದಾವೀದನ ಹತ್ತಿರದಲ್ಲಿದ್ದ ಅಭಿಷೈ ಶಮ್ಮಿಯನ್ನು ನೋಡಿ ಕೋಪಗೊಳ್ಳುತ್ತಾನೆ. ಅವನು, ದಾವೀದನೇ, ನಿನ್ನನ್ನು ಯಾಕೆ ಶಪಿಸುತ್ತಿದ್ದಾನೆ? ಅವನನ್ನು ಕೊಂದಾಕಲು ಒಂದಪ್ಪಣೆ ಕೊಡು, ನಾನು ಕೊಂದಾಕ್ತೇನೆ ಅನ್ನುತ್ತಾನೆ. ಆಗ ದಾವೀದನು, ಆಯ್ತು ನೋಡ್ಕೋ, ಕೊಂದಾಕು ಅನ್ನಲಿಲ್ಲ. ಏನನ್ನುತ್ತಾನೆ ಗೊತ್ತಾ? ಅವನನ್ನು ಶಪಿಸಲು ಬಿಡಿರಿ. ದಾವೀದನನ್ನು ಶಪಿಸಬೇಕೆಂದು ಯೆಹೋವನು ಅವನಿಗೆ ಹೇಳಿರುವುದಾದರೆ ನೀನು ಯಾಕೆ ಹೀಗೆ ಮಾಡುತ್ತಾ ಇದ್ದೀ ಎಂದು ಆತನಿಗೆ ಆಕ್ಷೇಪಣೆ ಮಾಡುವವರು ಯಾರು? ಶಪಿಸಲು ಬಿಡಿರಿ. ದೇವರ ಅನುಮತಿ ಇಲ್ಲದೆ ಯಾರು ನನಗೆ ಶಪಿಸಲಾಗುತ್ತೆ? ದೇವರು ಅನುಮತಿಸಿರುವುದರಿಂದಲೇ ಅವನ ಬಾಯಿಂದ ಶಾಪನಾರ್ಥ ಬರುತ್ತಿವೆ. ಅದನ್ನು ಯಾಕೆ ಆಕ್ಷೇಪಣೆ ಮಾಡಬೇಕು? ಮತ್ತೇನನ್ನುತ್ತಾನೆ? ನನ್ನ ಹೊಟ್ಟೆಯಲ್ಲಿ ಹುಟ್ಟಿರುವ ಮಗನೇ ನನಗೆ ವಿರುದ್ಧವಾಗಿ ತಿರುಗಿ ಬಿದ್ದಿರುವಾಗ, ಅವನ್ಯಾರೋ ಬೇರೆಯವನು ನನಗೆ ಬಾಧೆಪಡಿಸಿ ನನ್ನನ್ನು ಶಪಿಸುತ್ತಿರುವಾಗ ತಪ್ಪೇನು? ಈ ಪ್ರಕಾರವಾಗಿ ಮಾಡುವುದು ಆಶ್ಚರ್ಯ ಏನೆಂಬುದಾಗಿ ಚೆರೆಯೂಳ ಮಗನಾದ ಅಭಿಷೈ ಹೇಳ್ತಾನೆ. ಯೆಹೋವನು ಅವನಿಗೆ ಅನುಮತಿಸಿರುವುದರಿಂದ ಅವನು ಶಪಿಸಲು ಬಿಡಿರಿ ಅನ್ನುತ್ತಾನೆ. ದೇವರು ಅನುಮತಿಸಿರುವುದರಿಂದ ಶಪಿಸಲು ಬಿಡಿರಿ ಅನ್ನುತ್ತಾನೆ. ಯೆಹೋವನು ನನ್ನ ಶ್ರಮೆಯನ್ನು ಲಕ್ಷ್ಯವಿಡುವನೇನೋ? ಅವನು ನುಡಿದಿರುವ ಶಾಪಗಳಿಗೆ ಬದಲಾಗಿ ಯೆಹೋವನು ನನಗೆ ಉಪಕಾರ ಮಾಡುವನೇನೋ? ಹೇಗಿದೆ ನೋಡಿ. ಯಾವ ಶಾಪ ನಿಮಗೆ ಉಂಟಾಗೋದಿಲ್ಲ ಪ್ರಿಯರೇ. ನಂಬಿರಿ, ದೇವರು ನಿಮ್ಮನ್ನು ಕಾಪಾಡುತ್ತಾರೆ. ಯಾರೋ ಏನೋ ಅಂದಿದ್ದಾರೆ ಅಂದುಕೊಂಡು ಅಳ್ತಾ ಕೂತ್ಕೊಳ್ಬೇಡಿ. ಅವರು ಶಪಿಸಿದ್ದಾರೆ, ಅದಕ್ಕೆ ನಾನು ಇಂತಹ ಬಾಧೆಯಲ್ಲಿದ್ದೇನೆ, ಇಂತಹ ಪರಿಸ್ಥಿತಿಯಲ್ಲಿದ್ದೇನೆ. ನೀನು ನಾಶವಾಗುತ್ತಿ ಅಂದಿದ್ದಾರೆ, ನಿನ್ನ ಬದುಕಿರೋದೇ ಇಷ್ಟೇ, ನೀನು ಉದ್ಧಾರ ಆಗೋದಿಲ್ಲ ಅಂದಿದ್ದಾರೆ. ಹೀಗೆ ಅದನ್ನೇ ಯೋಚಿಸಿ ಯೋಚಿಸಿ ಅಳ್ತಾ ಕೂತಿದ್ದೀರಾ? ಅಗತ್ಯವಿಲ್ಲ. ನೀವು ಮೌನವಾಗಿದ್ದು ದೇವರ ಮುಂದೆ, ದೇವರೇ ನನ್ನನ್ನು ನೋಡಿರಿ, ನನ್ನ ಮೇಲಿರುವ ನಿಂದೆಗಳನ್ನು ನೋಡಿರಿ ಎಂದು ಹೇಳುವುದಾದರೆ ಅವರ ಶಾಪಗಳನ್ನು, ಅವರ ಹೊಟ್ಟೆ ಕಿಚ್ಚನ್ನು, ಅವರ ಕೇಡನ್ನು, ನಿಮಗುಂಟು ಮಾಡಿರುವ ವೇದನೆಯನ್ನು ದೇವರು ನಿಮಗೆ ಮೇಲುಕರವಾಗಿ ಆಶೀರ್ವಾದಕರವಾಗಿ ಮಾರ್ಪಡಿಸ್ತಾರೆ. ಅಲ್ಲಿವರೆಗೂ ಕಾದಿರಬೇಕು. ಹೊಸ ವರ್ಷದೊಳಗೆ ಪ್ರವೇಶಿಸುವುದಕ್ಕಿಂತ ಮುಂಚೆ ಮೊದಲು ನಾವು ಯಾರನ್ನಾದರೂ ಶಪಿಸಿದ್ದೇವೋ ಎಂದು ಪರಿಶೀಲಿಸಿಕೊಳ್ಳೋಣ. ಅದರ ವಿಷಯದಲ್ಲಿ ನಾವು ಪಶ್ಚಾತ್ತಾಪ ಪಡೋಣ, ಕ್ಷಮಿಸೋಣ, ಸಹಿಸೋಣ, ತಾಳಿಕೊಳ್ಳೋಣ, ದೇವರ ಪ್ರೀತಿಯನ್ನು ತೋರಿಸೋಣ. ಕೇಡಿಗೆ ಪ್ರತಿಕೇಡು ಮಾಡದೆ ಒಳ್ಳೆಯದರಿಂದ ಜಯಿಸೋಣ. ಒಂದು ವೇಳೆ ಯಾರಾದರೂ ನಿಮ್ಮನ್ನು ಶಪಿಸಿರುವುದಾದರೆ ನೀವು ಅವರ ಮೇಲೆ ಬೇಸರ ಬೆಳೆಸಿಕೊಂಡಿದ್ದೀರಾ? ನೀವು ಕುಗ್ಗಿ ಹೋದವರಾಗಿ, ನಿರಾಶರಾಗಿ, ಡಿಸ್ಕರೇಜ್ ಆಗಿದ್ದೀರಾ? ಈ ವಿಷಯ ಜ್ಞಾಪಕದಲ್ಲಿಟ್ಕೊಳ್ರಿ. ದೇವರು ನಿಮಗೆ ಆ ಶಾಪವನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತಾರೆ. ದೇವರು ಅನುಮತಿಸಿದ ಹೊರತು ನಮಗೆ ಯಾರೂ ಕೂಡ ಶಪಿಸಲಾರರು. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ ಅವರ ಶಾಪಗಳು ಯಾವುದೂ ಕೂಡ ನಮ್ಮ ಮೇಲೆ ಕಾರ್ಯ ಮಾಡೋದಿಲ್ಲ. ಮತ್ತೊಮ್ಮೆ ಕೀರ್ತನೆ 109ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ಶಪಿಸುವುದು ಅವನಿಗೆ ಇಷ್ಟವಾದದ್ದರಿಂದ ಅದು ಅವನಿಗೆ ಬಂತು, ಆಶೀರ್ವದಿಸುವುದು ಅವನಿಗೆ ಇಷ್ಟವಿಲ್ಲದರಿಂದ ಅದು ಅವನಿಗೆ ದೂರವಾಯಿತು ಎಂದು 17ನೇ ವಚನ ಹೇಳುತ್ತೆ. ಈಗ 27ನೇ ವಚನ ನೋಡಿ. ಆಗ ಅವರು, ಇದು ನಿನ್ನ ಕೈ ಕೆಲಸವೆಂದು ಯೆಹೋವನಾದ ನೀನೇ, ಏನಂತೆ? ಯೆಹೋವನಾದ ನೀನೇ ಮಾಡಿದ್ದೀ ಎಂದು ಅವರು ತಿಳಿದುಕೊಳ್ಳುವರು. ನನಗೆ ಸಹಾಯ ಮಾಡು, ನಿನ್ನ ಕೃಪೆಯಿಂದ ನನ್ನನ್ನು ರಕ್ಷಿಸು. ಅವರು ಶಪಿಸಲಿ, ಚಿಂತೆಯಿಲ್ಲ, ನೀನು ಆಶೀರ್ವದಿಸುವಿ. ಅವರು ಎದ್ದು ಅಪಮಾನ ಹೊಂದುವರು, ಆದರೆ ನಿನ್ನ ಸೇವಕನಾದ ನಾನು ಉಲ್ಲಾಸಿಸುವೆನು. ಮಾನಭಂಗವೇ ನನ್ನ ವಿರೋಧಿಗಳಿಗೆ ವಸ್ತ್ರವಾಗಲಿ, ನಾಚಿಕೆಯೇ ಅವರ ಹೊದಿಕೆಯಾಗಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಶಪಿಸುತ್ತಾರೆ, ಆದರೆ ನೀನು ಆಶೀರ್ವದಿಸುತ್ತಿ ದೇವರೇ. ಎಷ್ಟೇ ಜನ ಶಪಿಸಿದರೂ ಕೂಡ ದೇವರು ಆಶೀರ್ವದಿಸುವಾಗ ಅವರ ಶಾಪಗಳು ಯಾವ ಹಾನಿ ನಮಗೆ ಮಾಡೋದಿಲ್ಲ, ಅವು ನಮಗೆ ಅಂಟಿಕೊಳ್ಳೋದೇ ಇಲ್ಲ. ದೇವರ ಆಶೀರ್ವಾದ ಹೊಂದಿಕೊಂಡಿದ್ದೇವೋ ಇಲ್ಲವೋ, ದೇವರು ನಮ್ಮನ್ನು ಆಶೀರ್ವದಿಸಬೇಕಾದರೆ ನೀವು ಸಹಿಸಿಕೊಳ್ಳಬೇಕು. ನಿಮ್ಮನ್ನು ಶಪಿಸಿದವರನ್ನು ಆಶೀರ್ವದಿಸಬೇಕು. ನಿಮ್ಮ ಶಾಪಗಳು ಆಶೀರ್ವಾದಕರವಾಗಿ ಮಾರ್ಪಡಿಸಬೇಕೆಂದು ದೇವರಿಂದ ಬೇಡಿಕೊಳ್ಳಿರಿ. 30ನೇ ವಚನ. ಯೆಹೋವನನ್ನು ಬಹಳವಾಗಿ ಕೊಂಡಾಡುವೆನು, ಜನಸಮೂಹದ ಮಧ್ಯದಲ್ಲಿ, ಏನಂತೆ? ಜನಸಮೂಹದ ಮಧ್ಯದಲ್ಲಿ ಆತನನ್ನು ಕೀರ್ತಿಸುವೆನು. ಆತನು ದೀನನ ಬಲಗಡೆಯಲ್ಲಿ ನಿಂತುಕೊಂಡು ಪ್ರಾಣ ಶಿಕ್ಷೆ ವಿಧಿಸುವವರ ಕೈಯಿಂದ ತಪ್ಪಿಸಿ, ಏನಂತೆ? ಪ್ರಾಣ ಶಿಕ್ಷೆ ವಿಧಿಸುವವರ ಕೈಯಿಂದ ತಪ್ಪಿಸಿ ರಕ್ಷಿಸುವನು.
ಆಶೀರ್ವದಿಸುವಾಗ ಕರ್ತನು ನಮ್ಮ ಬಲಗಡೆಯಲ್ಲಿರುತ್ತಾನೆ, ಶಪಿಸುವಾಗ ಸೈತಾನನು ನಿಮ್ಮ ಪಕ್ಕದಲ್ಲಿರುತ್ತಾನೆ. ನೋಡಿ, 31ನೇ ವಚನ ಹೇಳುತ್ತೆ, ಯೆಹೋವನು ಅವನ ಬಲಗಡೆಯಲ್ಲಿ ನಿಂತುಕೊಂಡಿರುವನು. ಅದೇ ರೀತಿಯಾಗಿ ಇದೇ 109ನೇ ಕೀರ್ತನೆ ವಚನ 6 ಹೇಳುತ್ತೆ, ದುಷ್ಟಾಧಿಕಾರಿಯನ್ನು ಅವನ ಮೇಲೆ ನೇಮಿಸು, ತಪ್ಪು ಹೋರಿಸುವವನನ್ನು ಅವನ ಬಲಗಡೆಯಲ್ಲಿ ನಿಲ್ಲಿಸು. ನಮ್ಮ ಬಲಗಡೆಯಲ್ಲಿ ಸೈತಾನನಿದ್ದಾನೋ ಇಲ್ಲವೇ ಕರ್ತನಿದ್ದಾನೋ? ಕರ್ತನಿರುವುದಾದರೆ ಆಶೀರ್ವದಿಸಲ್ಪಡ್ತೇವೆ, ಸೈತಾನನಿರುವುದಾದರೆ ಶಪಿಸಲ್ಪಡ್ತೇವೆ. ಇದೊಂದೇ ಮಾತು ಪ್ರಿಯರೇ. ಶಾಪಗಳು ನಿಮ್ಮ ಬಾಯಿಂದ ಬರ್ತಿರುವುದಾದರೆ ಶಾಪಗ್ರಸ್ತನಾದ ಸೈತಾನನು ನಿಮ್ಮ ಪಕ್ಕದಲ್ಲಿದ್ದು ನಿಮ್ಮನ್ನು ಪ್ರೇರೇಪಿಸ್ತಿದ್ದಾನೆಂದರ್ಥ. ಆಶೀರ್ವಾದದ ನುಡಿಗಳು ನಿಮ್ಮ ಬಾಯಿಯಲ್ಲಿ ಇರೋದಾದರೆ ಆಶೀರ್ವಾದದ ಕರ್ತನಾದ ದೇವರು ನಮ್ಮ ಪಕ್ಕದಲ್ಲಿದ್ದು ನಡೆಸುತ್ತಿದ್ದಾರೆಂದರ್ಥ. ಶಪಿಸುವವರನ್ನು ಬಿಟ್ಬಿಡ್ರಿ, ನೀವು ಆಶೀರ್ವದಿಸಿರಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಿಮ್ಮ ಬಾಯಿಂದ ಆಶೀರ್ವಾದ ನುಡಿಗಳೇ ಹೊರತು ಶಾಪದ ನುಡಿಗಳು ಬರಬಾರದು. ಒಂದೇ ಬಾವಿಯೊಳಗಿಂದ ಕಹಿಯಾದ ನೀರು ಸಿಹಿಯಾದ ನೀರು ಬರೋದಿಲ್ವಲ್ಲ, ಹಾಗೆಯೇ ಕೇಳಿ ಪ್ರಿಯರೇ, ಒಂದೇ ನಾಲಿಗೆಯಿಂದ ಆಶೀರ್ವಾದ ಶಾಪ 2 ಬರೋದಿಲ್ವಲ್ಲ ಎಂದು ಹೀಗೆ ಯಾಕೋಬ ಪತ್ರಿಕೆ 3ನೇ ಅಧ್ಯಾಯ ಹೇಳುತ್ತೆ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಆಶೀರ್ವಾದಕರವಾಗಿರುವ ಹೊಸ ವರ್ಷದಲ್ಲಿ ಪ್ರವೇಶಿಸಲು ಆಶಿಸುವ ನಾವು ಇತರರನ್ನು ಆಶೀರ್ವದಿಸುವುದಕ್ಕಾಗಿ, ಆಶೀರ್ವದಿಸಿ ಆಶೀರ್ವದಿಸಲ್ಪಡುವುದಕ್ಕಾಗಿ, ಸಹಿಸಿ ಸಹಿಸಲ್ಪಡುವುದಕ್ಕಾಗಿ, ಕ್ಷಮಿಸಿ ಕ್ಷಮಿಸಲ್ಪಡುವುದಕ್ಕಾಗಿ, ದಿವ್ಯದಾನ ಹೊಂದಲ್ಪಡುವುದಕ್ಕಾಗಿ, ನಮಗೆ ಹಾನಿ ಮಾಡಿದವರನ್ನು, ನಮಗೆ ಕೇಡು ಮಾಡಿದವರನ್ನು, ನಮ್ಮ ಮೇಲೆ ನಿಂದೆ ಹೊರಿದವರನ್ನು, ಅಪನಿಂದನೆ ಹೊರಿದವರನ್ನು, ನಮ್ಮನ್ನು ಅವಮಾನಗೊಳಿಸಿ ನಮಗೆ ಬಾಧೆಪಡಿಸಿದವರನ್ನು ನಾವು ಜ್ಞಾಪಕ ಮಾಡಿಕೊಂಡು ಅವರ ಮೇಲೆ ಕೋಪಗೊಳ್ಳದೆ, ಶಪಿಸದೆ, ದೂಷಿಸದೆ, ಕ್ಷಮಿಸುವುದಕ್ಕೆ, ಸಹಿಸುವುದಕ್ಕೆ, ನೀವು ಅನುಗ್ರಹಿಸುವ 100ರಷ್ಟು ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ಈ ಅನುದಿನದ ಧ್ಯಾನದಲ್ಲಿ ಪ್ರತಿದಿನ ವಾಕ್ಯ ಕೇಳುವಂತಹ ನೀವೆಲ್ಲರೂ ಎಷ್ಟೋ ಆಧ್ಯಾತ್ಮಿಕವಾದ ಬಲ ಹೊಂದುತ್ತಾ ಇದ್ದೀರಿ ಎಂದು ನಂಬುತ್ತೇನೆ. ಹಾಗೆಯೇ ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ಮೇಲಿಂದ ಮೇಲೆ ನಮಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ 8939731313 ನಂಬರ್ಗೆ ದಯವಿಟ್ಟು ಕಳಿಸಿರಿ. ನಿಮ್ಮ ಎಲ್ಲಾ ಪ್ರಾರ್ಥನಾ ಮನವಿಗಳಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ದೇವರ ಚಿತ್ತವಿರೋದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಯಾವಾಗಲೂ ನಿಮ್ಮೆಲ್ಲರೊಂದಿಗಿರಲಿ.